ಬಂಧುಗಳಿಗೆ ವಚನಗಳ ವಿತ್ ಮುಗುಳನಗೆ ಚಾನಲ್ ಕಡೆಯಿಂದ ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಬಸವಣ್ಣನವರ ಜೀವನ ಮತ್ತು ದರ್ಶನ ಅಂದರೆ ಬಸವಣ್ಣನವರ ಒಂದು ಆದರ್ಶ ತತ್ವಗಳನ್ನು ಇವತ್ತಿನ ಮಕ್ಕಳಿಗೆ ಅದನ್ನು ಹೇಳಿ ಅರ್ಥೈಸಿ ಬೆಳೆಸುವುದರಿಂದ ಮುಂದೆ ಒಳ್ಳೆಯ ಒಂದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಒಳ್ಳೆಯ ಒಂದು ಜೀವನವನ್ನು ರೂಪಿಸ್ಕೊಳ್ತಾರೆ ಅಂತ ಹೇಳ್ತಾ ಒಂದು ಚಿಕ್ಕ ಮಕ್ಕಳು ಅವರ ವಚನಗಳನ್ನು ಕಲಿತು ಹೇಳಿರುವಂತಹದ್ದು ಮತ್ತೆ ಅವರ ಒಂದು ಜೀವನ ದರ್ಶನವನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ಗುಣವುಳಡೆ, ಕೂಡಿ ಕೋಡ ನಮ್ಮ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತನುವ ಕೊಟ್ಟು ಗುರುವನೊಲಿಸಬೇಕು, ಮನವ ಕೊಟ್ಟು ಲಿಂಗವನೊಲಿಸಬೇಕು, ಧನವ ಕೊಟ್ಟು ಜಂಗಮವನ್ನೊಲಿಸಬೇಕು, ಈ ತ್ರಿವಿಧವನ್ನು ಒಳಗು ಮಾಡಿ ಅರೆಯ ಹುಸಿ ಕುರುವ ಪೂಜಿಸುವ ಗುರುವಾರ ಕೂಡಲ ಸಂಗಮ ದೇವ. ದರ್ಶನವನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಈ ಶರಣರ ಪಂಥದಲ್ಲಿ ಪ್ರಮುಖರೆಂದರೆ ಬಸವಣ್ಣನವರು. ಅವರ ಜೀವನ ಒಂದು ಅಮರ ಜ್ಯೋತಿ. ಅದರ ದಿವ್ಯ ಪ್ರಭೆಯಲ್ಲಿ ಹಲವಾರು ಶತಮಾನಗಳ ಒಂದು ಕೋಟ್ಯಾಂತರ ಮುಮುಕ್ಷಗಳು ಸನ್ಮಾರ್ಗವನ್ನು ಕಂಡುಕೊಂಡು ಕೃತಾರ್ಥರಾಗಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಂತೂ ಅವರ ಈ ಜೀವ ಜ್ಯೋತಿಯ ಪ್ರಭಾವ ಅಷ್ಟಿಷ್ಟಲ್ಲ. ಬಾಗೇವಾಡಿಯ ಮಾದಿರಾಜನೆಂಬ ಸದ್ವಿಪ್ರನ ಧರ್ಮಪತ್ನಿ ಮಾದಾಂಬೆಯ ಗರ್ಭದಲ್ಲಿ ಬಸವಣ್ಣನವರು ಚಿಪ್ಪಿನಲ್ಲಿ ಮುತ್ತು, ಕೊಳದಲ್ಲಿ ಕಮಲವು, ಕೇದಿಗೆಯಲ್ಲಿ ಪರಿಮಳವು ಹುಟ್ಟುವಂತೆ ಒಂದು ಶಿವನ ಶಿಶುವಾಗಿ ಜನಿಸಿದರು. ಆ ಬಸವ ಶಿಶು ಸಂಹೂರ್ತವೇ ಗಂಡು ರೂಪಾದಂತೆ ಇತ್ತು. ಆ ಮಗು ಹೆತ್ತವರಿಗೆ ಮುದ್ದಾಗಿ, ಎತ್ತಿಕೊಂಡವರಿಗೆ ಸುಖದ ಸಂಪತ್ತಾಗಿ ಬೆಳೆಯಿತು. 7-8 ವಯಸ್ಸಿನಲ್ಲಿಯೇ ಉಪನಯನವಾಯಿತು. ಉಪನಯನವಾದ 2 ವರ್ಷದಲ್ಲಿ ಬಸವಣ್ಣನವರ ತಂದೆ ತಾಯಿಗಳಿಬ್ಬರೂ ಸತ್ತು ಹೋದರು. ತಬ್ಬಲಿಯಾದ ಬಸವಣ್ಣನವರು 6 ವರ್ಷಗಳ ಕಾಲ ತಮ್ಮ ಮುತ್ತಜ್ಜಿಯ ರಕ್ಷಣೆಯಲ್ಲಿದ್ದರು. ಅವರು 16 ವರ್ಷದ ಹರೆಯದಲ್ಲಿ ತಮ್ಮ ಯೌವನವು ಶಿವಪೂಜೆಯಲ್ಲಿ ಸವೆಯಬೇಕೆಂದು, ಆದರೆ ಶಿವಭಕ್ತಿಯು ಕರ್ಮವೂ ಒಂದಾಗಿದರೆಂದು ನಿಶ್ಚಯಿಸಿ ಪರಮ ವೈರಾಗ್ಯಮೂರ್ತಿಯಾಗಿ ಕರ್ಮಲತೆಯಂತಿದ್ದ ಜನಿವಾರವನ್ನು ಕಳೆದು ಬೀಸಾಡಿ ಹೊತ್ತಿನ ಒಂದು ಗಂಟಲನ್ನು ಬೀಯುವಂತಿದ್ದ ಮೌಂಜಿಯನ್ನು ಹರಿದು ಬಿಸಿಟು ಒಂದು ನವ್ಯದ ಕೂಲನ್ನು ತೆಗೆದಿಟ್ಟು ದಿವ್ಯ ವಸ್ತ್ರವನ್ನು ಹೊದ್ದು ಮನೆಯ ನೆಳಲನ್ನು ನೆನೆಯದೆ, ಐಶ್ವರ್ಯವನ್ನು ಲೆಕ್ಕಿಸದೆ, ವೃತ್ತಿಯನ್ನು ವಿಚಾರಿಸದೆ, ಬಂಧು ಬಳಗವನ್ನು ಬಗೆಯದೆ, ಊರಿನವರನ್ನೂ ನೋಡದೆ ಬಾಗೇವಾಡಿಯನ್ನು ಬಿಟ್ಟು ಹೊರಟರು. ಪೂರ್ವ ದಿಕ್ಕಿಗೆ ನಡೆದು ಸ್ವಲ್ಪ ದೂರದಲ್ಲಿಯೇ ಇದ್ದ ಮಲಪ್ರಭಾ, ಹರಿ, ಕೃಷ್ಣವೇಣಿ ನದಿಗಳ ಸಂಗಮ ಸ್ಥಾನದಲ್ಲಿ ಕೂಡಲ ಸಂಗಮನೇಶ್ವರನಿರುವ ಒಂದು ಕಪ್ಪಡಿಗೆಯ ಸಂಗಮವನ್ನು ತಲುಪಿದರು. ಅಣ್ಣನವರು ಒಂದು ಚಿಂತನ ಮಾಡುತ್ತಾ ಕುಳಿತಿರಲು ಕೂಡಲ ಸಂಗಮದ ಸ್ಥಾನಾಧಿಪತಿಗಳಾದ ಈಶಾನ ಗುರುಗಳು ಬಂದು ಆ ಬಸವಣ್ಣನವರ ಒಂದು ಯೋಗ ನಿದ್ರಾಮುದ್ರಿತ ಅರ್ಧ ನಿಮೀಲಿತ ಒಂದು ನಯನಗಳನ್ನು ಕಂಡು ಕಾರಣೀಕರಾಗಬೇಕೆಂದು ನಿಶ್ಚಯಿಸಿ ಬಳಿ ಸಾರಿ, ಅಯ್ಯ, ನೀನೆಲ್ಲಿಗೂ ಹೋಗಬೇಡ, ಏನನ್ನ ಚಿಂತಿಸಬೇಡ, ಸಂಗಮೇಶ್ವರನಿಗೆ ಹೊಸ ಹೂಗಳನ್ನು, ತಿಳಿಯಗ್ವಣಿಯನ್ನು ತಂದು ನಿತ್ಯವೂ ಪೂಜೆ ಮಾಡಿ ಪ್ರಸಾದ ಕಾಯಕನಾಗಿ ಸುಖವಾಗಿರು ಎನ್ನುವರು. ಆ ಮಾತಿಗೆ ಬಸವಣ್ಣನವರು ಒಪ್ಪಿ ಶ್ರೀ ಕೂಡಲ ಸಂಗಮೇಶ್ವರ ಪಾದ ಕಮಲದಲ್ಲಿ ತುಂಬಿಯಾಗಿದ್ದರು. ಕಪ್ಪಡಿ ಸಂಗಮದಲ್ಲಿಯೇ ಸಂಗಮೇಶ್ವರನ ಪಾದಸೇವೆ ಮಾಡಿಕೊಂಡಿರುವ ಒಂದು ಆಸೆ ಬಸವಣ್ಣನವರಿಗೆ. ಆದರೆ ಹಿರೇಗೋಡು ಸಂಗಮೇಶ್ವರ ಮಂಗಳವಾಡಕ್ಕೆ ಹೋಗೆಂದು ಮತ್ತೆ ಒತ್ತಾಯ ಮಾಡಿದರಂತೆ ಅಂತ ಭಾಸವಾಯಿತು. ಬಸವಣ್ಣನವರು ಹೋಗಲಾರದೆ ವಿರಹ ವೇದನೆಯಿಂದ ನೊಂದು, ಅಗಲಿ ಸಂಗನು ನನಗಂತೂ ಪೂಜಿಸಿಕೊಂಡಿರಲು ಅವಕಾಶ ಕೊಡುತ್ತಿಲ್ಲ, ಮಂಗಳವಾಡಕ್ಕೆ ಹೋಗೆಂದು ಸದಾ ನನ್ನನ್ನು ಪೀಡಿಸುತ್ತಿರುವನು, ಅವನ ಮಾತಿನ ಪ್ರಕಾರ ಹೋಗಿ ನೋಡುತ್ತೇನೆ, ಹೇಗಿದ್ದರೂ ಅಪರಿಚಿತ ದೇಶವೆಂದು ಹೆದರಬೇಕಾಗಿಲ್ಲ, ಅಕ್ಷರ ಜ್ಞಾನವಿದೆ, ಅದನ್ನೇ ಮಾರಿ ಬಂದ ಹಣದಿಂದ ಶಿವಭಕ್ತರಿಗೆ ಸೇವೆಯನ್ನು ಸಲ್ಲಿಸ್ತೀನಿ ಅಂತ, ಪ್ರಸಾದ ಪಡಿತೀನಿ ಅಂತ ನಿರ್ಧರಿಸಿದರು. ಬಸವಣ್ಣನವರಿಗೆ ಸಂಗನ ಕರುಣೆಯೇ ಬೆಂಬಲವಾಯಿತು. ಸಂಗನ ಧ್ಯಾನವೇ ಸಂಗಡವಾಯಿತು. ಸಂಗನಾಡಿದ ಮಾತುಗಳೇ ಮತ್ತೆ ಮನದೊಳಗೆ ನೆನೆಯುತ್ತಾ ನಡೆದ ಆಯಾಸವನ್ನು ಮರೆತು ಮಂಗಳವಾಡವನ್ನು ತಲುಪಿ ಬಿಜ್ಜಳನ ಅರಮನೆಯ ಕಡೆ ನಡೆದು ಕರಣಶಾಲೆಗೆ ಬಂದು ಕುಳಿತಿದ್ದರು. ಆ ಸಮಯಕ್ಕೆ ಸರಿಯಾಗಿ ತನ್ನ ಮೇಲೆ ಉಳಿದಿರುವ ರಾಜಧನದ ವಿವರವನ್ನು ಕೇಳಲು ಅಲ್ಲಿಗೆ ಬಂದ ಭಂಡಾರಿ ಸಿದ್ಧದಂಡಾಧಿಪತನು ಕಾರಣಿಕ ತಪ್ಪು ಲೆಕ್ಕದಿಂದ ಮೋಸ ಹೋಗುತ್ತಿದ್ದನನ್ನು ಬಸವಣ್ಣನವರು ಗಮನಿಸಿ ಮಧ್ಯಪ್ರವೇಶಿಸಿ ಸರಿಯಾದ ಲೆಕ್ಕವನ್ನು ತೋರಿಸಿ ಆಗುತ್ತಿದ್ದ ಅಪಾರ ನಷ್ಟದಿಂದ ಒಂದು ಸಂಭವಿಸುತ್ತಿದ್ದ ರಾಜಗೃಹದಿಂದಲೂ ಸಿದ್ಧದಂಡಾಧಿಪನನ್ನು
ಪಾರು ಮಾಡುವವರು. ಗಣಿತಶಾಸ್ತ್ರದಲ್ಲಿ ಆ ಸದೃಶ ನೈಪುಣ್ಯವನ್ನು ಪ್ರದರ್ಶಿಸಿದ ಯುವಕನಾದ ಬಸವಣ್ಣನವರ ಮೇಲೆ ಸಿದ್ಧದಂಡಾಧಿಪತಿಗೆ ಮಮತೆ ಬಂದು ಅವರನ್ನು ಕರೆತಂದು ರಾಜನಿಗೆ ಕಾಣಿಸಿ ಭಂಡಾರಕ್ಕೆ ಮರಿಭಂಡಾರಿಯನ್ನಾಗಿ ನೇಮಿಸಿಕೊಳ್ಳುವರು. ವರ್ಷಕ್ಕೆ 101 ಹೊನ್ನು ನಿಗದಿಯಾಯಿತು. ಕಾಲ ಗತಿಸಿತು. ಸಿದ್ಧದಂಡನಾಯಕನು ಕಾಯಿಲೆ ಬಿದ್ದು ಕೈಲಾಸವಾಸಿಯಾದನು. ಬಸವಣ್ಣನವರು ಸಿದ್ಧದಂಡನಾಯಕನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿ ನಿರ್ವೇಗದಿಂದ ಬಂದು ಬಿಜ್ಜಳನನ್ನು ಕಂಡು, ಸಿದ್ಧದಂಡಾಧಿಪತನು ಗಂಡು ಮಕ್ಕಳಿಲ್ಲದೆ ಕಾಲಾಧೀನನಾದ ನನಗೀಗ ಏನೂ ತೋಚದಾಗಿದೆ, ಬುದ್ಧಿಗೊಡಬೇಕು ಎಂದು ಕೇಳಿಕೊಂಡನು. ಆಗ ಬಿಜ್ಜಳನು, ಆತನ ಆಳು ಕುದುರೆ ಸಮಸ್ತವಿತ್ತರವೂ ನಿನ್ನದೇ. ನಿನ್ನ ಬರುವಿಕೆಯಿಂದ ನನ್ನ ಭಂಡಾರವು ಹೆಚ್ಚಿತು. ಇನ್ನು ಮೇಲೆ ನನ್ನ ದೇಶಕ್ಕೂ ಕೋಶಕ್ಕೂ ನೀನೇ ಅಧಿಕಾರಿ ಎಂದು ಬಸವಣ್ಣನವರಿಗೆ ಒಂದು ಪಟ್ಟಾವಳಿಯನ್ನು ಉಡುಗೊರೆಯಾಗಿ ಕೊಟ್ಟು ಇನ್ನೊಂದನ್ನು ಬಾಳೆಂದು ಹರಸಿಕೊಟ್ಟನು. ಅವರನ್ನು ಕಟಕಮಟುಗಳಿಂದ ಸಿಂಗರಿಸಿ ಪಟ್ಟದಾನೆಯ ಮೇಲೆ ಕುಳ್ಳಿರಿಸಿ ಶ್ವೇತಛತ್ರವನ್ನು ಹಿಡಿಸಿ ಪುರದ ಕೇರಿಗಳೊಳಗೆ ಮೆರೆಸಿದನು. ಅಂದಿನಿಂದ ಬಸವಣ್ಣನವರು ಬಸವದಂಡನಾಥ ಭಂಡಾರಿ ಬಸವ ಎನಿಸಿದರು. ಬಸವಣ್ಣನವರ ವಚನಗಳಲ್ಲಿನ ಭಾವತೀವ್ರತೆ, ಏಕಾಗ್ರತೆ ಮತ್ತು ಆತ್ಮೀಯತೆ ಪ್ರಶಂಸನೀಯವೂ ಪ್ರಸಿದ್ಧವೂ ಆಗಿದೆ. ಆ ಅನರ್ಘ್ಯ ಗುಣಗಳ ಶತಾಂಶವು ಸಿದ್ದರಾಮ, ಅಕ್ಕಮಹಾದೇವಿ ಮುಂತಾದ ಕೆಲವರ ವಚನಗಳಲ್ಲಿ ಇರುವುದರಿಂದಲೇ ಅವು ಉತ್ತಮ ಭಾವಗೀತೆಗಳೆನಿಸಿಕೊಂಡಿವೆ. ಅಂಬಿಗರ ಚೌಡಯ್ಯನ ವಚನಗಳಲ್ಲೂ ವಿಡಂಬನೆಯಾಗಿರಬಹುದು. ನಗೆಯ ಮಾರಿ ತಂದೆಯ ವಚನಗಳಲ್ಲೂ ಕೂಡ ಹೊಗೆಯಾಡುವ ನಗೆ ಇರಬಹುದು. ಪ್ರಭುದೇವರ ವಚನಗಳಲ್ಲಿ ದರ್ಶನ ವಿಶುದ್ಧಿಯಾಗಿರಬಹುದು. ಇನ್ನು ಚನ್ನಬಸವಣ್ಣನವರ ವಚನಗಳಲ್ಲಿ ವಿಚಾರಧಾರೆ ಇರಬಹುದು. ಅಕ್ಕನ ವಚನಗಳಲ್ಲಿ ಮಧುರ ಭಾವವಿರಬಹುದು. ಮಿಕ್ಕ ವಚನಕಾರರಲ್ಲಿ ಅವರವರ ಅನುಭಾವಾನುಗುಣವು ಭಾವಾಭಿವ್ಯಕ್ತಿ ಇರಬಹುದು. ಆದರೆ ಬಸವಣ್ಣನವರೊಬ್ಬರ ವಚನಗಳಲ್ಲಿಯೇ ಈ ಎಲ್ಲವೂ ಇದ್ದು ಮೇಲೆ ಭಕ್ತಿರಸಕ್ಕೆ ಪೋಷಕವಾಗಿ ಶಕ್ತಿದಾಯಕವಾಗಿ ಮಿಕ್ಕೆಲ್ಲ ರಸಗಳ ಲೀಲೆಯೂ ನಡೆದಿರುವುದು. ಒಂದು ಸಾಮಾಜಿಕ ಮತ್ತು ಮತೀಯ ಸಂಕುಚಿತ ಗಣನೆಯ ದುಷ್ಪರಿಣಾಮವಾಗಿ ಮಾನವ ಕುಲದಲ್ಲಿ ತಲೆದೋರುವ ಮೇಲು ಕೀಳೆಂಬ ವಿಂಗಡಣೆಯನ್ನು ಬಸವಣ್ಣನವರು ಮಾನ್ಯ ಮಾಡಲಿಲ್ಲ. ಪ್ರಾಂತ ಪ್ರದೇಶವಾಗಲಿ, ವಿದ್ಯೆ ಪದವಿಯಾಗಲಿ, ಧನಧಾನ್ಯವಾಗಲಿ, ಕೊನೆಗೆ ಪ್ರಕೃತಿ ಸಿದ್ಧವಾದ ಒಂದು ಹೆಣ್ಣು ಗಂಡೆಂಬ ಭೇದವಾಗಲಿ ಮಾನವರನ್ನು ವಿಭಜಿಸಿ ಒಂದು ಭಿನ್ನಗೊಳಿಸಿ ಪ್ರತ್ಯೇಕಿಸುವುದನ್ನು ಅವರು ಸಹಿಸಲಿಲ್ಲ. ಅದಕ್ಕೆ ಬದಲಾಗಿ ಜನರಲ್ಲಿ ಒಗ್ಗಟ್ಟನ್ನು, ಒಡನಾಟವನ್ನು ಇವನ್ನು ಅಭಿವೃದ್ಧಿಗೊಳಿಸುವಂತಹ ಒಂದು ಧರ್ಮವನ್ನು ಬೋಧಿಸಿದರು. ಈ ಕಾರಣದಿಂದಲೇ ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ದಾನ, ದಯೆ, ನಿರಾಡಂಬರ, ವಿನಯ, ಭಕ್ತಿ, ದುಡಿಮೆ, ನಿಷ್ಕಾಮ ಕರ್ಮ ಮತ್ತು ಸರಳ ಜೀವನ, ಒಟ್ಟಿನಲ್ಲಿ ಮನುಕುಲವೆಲ್ಲ ಒಂದೆಂಬ ಭಾವದಿಂದ ಪರಸ್ಪರ ಹಿತ ಅಭಿವೃದ್ಧಿಯಾಗಿ ಒಂದು ಬಾಳಬೇಕೆಂಬುದೇ ಅವರ ಒಂದು ದರ್ಶನದ ಸಾರವಾಗಿದೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.